ಗುರುಗಳನ್ನು ಸ್ವಾಮೀಜಿಯವರನ್ನು ಅವರಿಗೆ ಯಾವ ರೀತಿ ಶಬ್ದದಲ್ಲಿ ಬೈದಿದ್ದಾರೆ ಅಂದರೆ ನಾವು ಬಾಯಿಂದ ನುಡಿಲಿಕ್ಕೆ ಬರಲ್ಲ. ಮೆಟ್ಟಿಲು ಹೊಡಿಬೇಕು ಮತ್ತು ಅಷ್ಟೇ ಅಲ್ಲ ತಾಲಿಬಾನಿಗಳು ಇಂಥ ಇನ್ನೂ ಶಬ್ದಗಳಿವೆ, ನಾವು ಅನ್ನಬಾರ್ದು, ಅದು ಅನ್ನಂಗೂ ಇಲ್ಲ. ಇಂಥವೆಲ್ಲ ಶಬ್ದ ಅಂದ ಕಡೆಯಿಂದ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತಾರೆ. ಆದ್ರೂ ಅವರು ತಮ್ಮ ವೃತ್ತಿ ಬಿಡ್ತಾ ಇಲ್ಲ. ಆ ದೃಷ್ಟಿಯಿಂದ ನಾವು ಇಡೀ ಕರ್ನಾಟಕ ಎಲ್ಲ ಕಡೆಯ ಬಸವ ಭಕ್ತರ ಪರವಾಗಿ, ಮಠಾಧಿಪತಿಗಳ ಒಕ್ಕೂಟದ ಪರವಾಗಿ ನಾವು ಬಸವ ಕಲ್ಯಾಣದಲ್ಲಿ ಅವರಿಗೆ ಪ್ರವೇಶ ಮಾಡಿಸಿಬಿಡುವುದಿಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಕೊಟ್ಟಿವಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಆ ದೃಷ್ಟಿಯಿಂದ ನಾವು ಬೇರೆ ಯಾರು ವಿರೋಧಿಗಳಲ್ಲ, ನಾವು ಹಿಂದೂ ವಿರೋಧಿಗಳಲ್ಲ. ನಾವು ವಿರೋಧಿಗಳು ಇರೋದು ಕನೇರಿ ಸ್ವಾಮಿ ಬರಬಾರ್ದು ಅನ್ನುವಂಥ ಏಕೈಕ ನಮ್ಮ ಧ್ಯೇಯ ಇದೆ, ಏಕೈಕ ನಮ್ಮ ಉದ್ದೇಶ ಇದೆ. ಇದು ಹೋರಾಟ ಕನೇರಿ ಸ್ವಾಮಿ ವಿರುದ್ಧ ಹೋರಾಟ ಇದೆ. ಆ ದೃಷ್ಟಿಯಿಂದ ನಾವು ಕನೇರಿ ಸ್ವಾಮಿ ಬರಬಾರ್ದು ಅಂತ ನಾವು ಮನವಿ ಮಾಡಿಕೊಂಡಿವಿ. ಅದನ್ನು ಎಂಥ ಪ್ರಸಂಗದಲ್ಲಿಯೂ ನಾವು ಲಕ್ಷ ಸಂಖ್ಯೆಯಲ್ಲಿ ಬಸವ ಕಲ್ಯಾಣದಲ್ಲಿ 28ನೇ ತಾರೀಕಿಗೆ ನಾವು ಸೇರ್ತೀವಿ, ಅದನ್ನು ಹೋರಾಟ ಮಾಡ್ತೀವಿ. ಅವರಿಗೆ ಪ್ರವೇಶ ಬರಗೊಳ್ಳೋದಿಲ್ಲ ಅನ್ನುವ ಮೂಲಕ ಈ ಮೂಲಕ ತಮಗೆ ಕೇಳ್ಕೊಳ್ತಿದ್ದೀನಿ. ಎಲ್ಲ ನಾಡಿನ ಬಸವ ಭಕ್ತರು 28ನೇ ತಾರೀಕಿಗೆ 9 ಗಂಟೆಗೆ ಬಸವ ಕಲ್ಯಾಣಕ್ಕೆ ಬರಬೇಕು ಅನ್ನುವಂಥ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದು ಬಸವ ಕಲ್ಯಾಣ ಮಂಟಪ